ಹೇ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಾಯೋಸಖಿ ದೇವಿ ಶಿಲ್ವಂತ್. ಸೊ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ 85+ ಸ್ಕೋರ್ ಮಾಡಬೇಕಾ? ಸೊ ನಿಮ್ಗಾಗಿವೆ ಇಲ್ಲಿ ಈ ಕ್ವಶನ್ಸ್. ಸೊ ಬಯಾಲಜಿಯಿಂದ ಯಾವ್ಯಾವ ಕ್ವಶನ್ಸ್ ಓದ್ರೆ ನಿಮ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ, ನೀವು ಒಳ್ಳೆ ರೀತಿಯಿಂದ ಸ್ಕೋರ್ ಮಾಡಬೇಕು ಅಂತಂದ್ರೆ ಈ ಕ್ವಶನ್ಸ್ ಅನ್ನ ನೀವು ಸ್ಕಿಪ್ ಮಾಡ್ದೇನೆ ಸ್ಟಡಿ ಮಾಡಬೇಕು. ಸೊ ಬನ್ನಿ ಸ್ಟೂಡೆಂಟ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ಲೈಫ್ ಪ್ರೊಸೆಸಸ್ ಚಾಪ್ಟರ್, ನಿಮಗೆ ಗೊತ್ತು ಲೈಫ್ ಪ್ರೊಸೆಸಸ್ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. 8 to 9 ಮಾರ್ಕ್ಸ್ ಅಂತೂ ಈ ಚಾಪ್ಟರ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂಡ್ ಎಷ್ಟೊಂದು ಸಾರಿ ಕೇಳಿದ್ದು ಇದೆ. ಸೊ ಈ ಚಾಪ್ಟರ್ ಇಂದ ನೀವು ಏನೇನ್ ಕ್ವಶನ್ಸ್ ಮಾಡಬೇಕು ಅಂತಂದ್ರೆ ಇಲ್ಲಿದೆ ಕ್ವಶನ್ಸ್ ನ ಲಿಸ್ಟ್. ಹೌ ಆರ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೆಡ್ ಇನ್ ಹ್ಯೂಮನ್ಸ್? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಪ್ರಶ್ನೆ. ಓಕೆನಾ? ನೆಕ್ಸ್ಟ್, ದ ಬಾಡಿ ಟೆಂಪರೇಚರ್ ಆಫ್ ಫ್ರಾಕ್ಸ್ ಅಂಡ್ ಲಿಸಾರ್ಡ್ಸ್ ಡಿಪೆಂಡ್ ಆನ್ ದ ಎನ್ವಿರಾನ್ಮೆಂಟಲ್ ಟೆಂಪರೇಚರ್ ಜಸ್ಟಿಫೈ. ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿದೆ, ಹೇಗೆ ಸಮರ್ಥಿಸಿ ಅಂತ. ಅಷ್ಟಿಲ್ದೇನೆ ನಾವಿಲ್ಲಿ ನೋಡ್ಬೇಕಂತಂದ್ರೆ ವೈ ಡಸ್ ದ ಹಾರ್ಟ್ ಹ್ಯಾವ್ ಡಿಫ್ರೆಂಟ್ ಚೇಂಬರ್ಸ್? ಬೇರೆ ಬೇರೆ ಚೇಂಬರ್ಸ್ ಯಾಕಿರುತ್ತೆ? ಓಕೆ, ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ಅಥವಾ ಇದರ ಮಹತ್ವವನ್ನು ತಿಳಿಸಿ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಡಬಲ್ ಸರ್ಕ್ಯುಲೇಷನ್? ವಾಟ್ಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಪ್ರಶ್ನೆನ ಕೇಳಬಹುದು. ಓಕೆ, ಲಿಂಫ್ ಮೇಲೆ ನಮಗೆ ಪ್ರಶ್ನೆನ ಕೇಳ್ತಾರೆ, ಅದರ ಫಂಕ್ಷನ್ ಮೇಲೆ ನಮಗೆ ಪ್ರಶ್ನೆನ ಕೇಳಬಹುದು. ಅಪಧಮನಿಗಳ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ, ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೆನ್ಸ್, ತುಂಬಾ ಸಾರಿ ಈ ಪ್ರಶ್ನೆನ ಕೇಳಿದ್ದುಂಟು, ರೈಟ್? ಸೊ ಇಷ್ಟ ಅಲ್ದೇನೆ ಮತ್ತೆ ನೀವು ನೋಡ್ಬೇಕಂತಂದ್ರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು? ದ ರೋಲ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಅವರ್ ಸ್ಟಮಕ್, ರೈಟ್? ಅಷ್ಟೇ ಅಲ್ದೇನೆ ಪರಪೋಷಕ ಜೀವಿಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಯಾವುದಾದರೂ 3 ವಿಧಾನಗಳನ್ನು ತಿಳಿಸಿ. ಓಕೆ, the 3 strategies by which food is taken and used in heterotrophs with an example each. ಸೊ ಈ ರೀತಿಯಾಗಿ ನಿಮ್ಗೆ ಲೈಫ್ ಪ್ರೊಸೆಸ್ ಇಂದ ಪ್ರಶ್ನೆನ ಕೇಳಬಹುದು. ಇಷ್ಟೇ ಅಲ್ದೇನೆ ಸ್ಟೂಡೆಂಟ್ಸ್, ಮಾನವನ ಸಣ್ಣ ಕಲ್ಲಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಓಕೆ, ಈ ತರ ಕ್ವಶನ್ಸ್. ಟ್ರಾನ್ಸ್ಲೊಕೇಶನ್ ಮೇಲೆ ನಿಮ್ಗೆ ಪ್ರಶ್ನೆ ಕೇಳಬಹುದು, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಮೇಲೆ ಪ್ರಶ್ನೆ ಕೇಳಬಹುದು, ಎನ್ಸೈಮ್ಸ್ ಮೇಲೆ ನಿಮ್ಗೆ ಪ್ರಶ್ನೆ ಬರುತ್ತೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಓಕೆ, ಎಕ್ಸ್ಕ್ರೇಷನ್ ಮೇಲೆ, ಪ್ಲಾಂಟ್ ಎಕ್ಸ್ಕ್ರೇಷನ್ ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಯೂರಿನ್ ಫಾರ್ಮೇಶನ್ ಅಂಡ್ ದ ಸ್ಟೆಪ್ಸ್ which are helping in the urine formation. Okay, the processes, these all things, the function of nephron, the diagram of nephron, the diagram of heart, the diagram of stomata. Okay, these questions are really very very important. Okay, photosynthesis topic is also one of the important concept, right? The events which are occurring during the process of photosynthesis. Okay, ದ್ಯುತಿ ಸಂಶ್ಲೇಷಣೆ ನಡೆಯುವ ಹಂತಗಳು and the chemical equation also asked. Xylem and phloem, the function. ಓಕೆ, ಸಾಗಾಣಿಕೆಯಲ್ಲಿ ರಕ್ತದ ಘಟಕಗಳು ಮತ್ತು ಅವುಗಳ ಕಾರ್ಯಗಳು, ದ ಕಂಪೋನೆಂಟ್ಸ್ ಆಫ್ ಬ್ಲಡ್ ಅಂಡ್ ರೈಟ್ ದೇರ್ ಫಂಕ್ಷನ್ಸ್. ಸೊ ದೀಸ್ ಆಲ್ ಥಿಂಗ್ಸ್ ಆರ್ ಬೀಂಗ್ ಆಸ್ಕ್ಡ್. Okay, these all concepts are really very very important. And you know my dear students, SSLC ವೀರಾ ಬ್ಯಾಚ್ ಅಲ್ಲಿ ನಾವು ಇದನ್ನೆಲ್ಲ ಪೂರ್ತಿ ಅಂದ್ರೆ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಇದೀವಿ. SSLC ವೀರಾ ಬ್ಯಾಚ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದೆಲ್ಲ ಏನೇನ್ ಕಾನ್ಸೆಪ್ಟ್ ಇರುತ್ತಲ್ಲ, SSLC ವೀರಾ ಬ್ಯಾಚ್ ಅಲ್ಲಿ ಇದೆಲ್ಲ ಏನೇನ್ ಕಾನ್ಸೆಪ್ಟ್ ಇರುತ್ತಲ್ಲ, ಈ ಕಾನ್ಸೆಪ್ಟ್ ಮೇಲೆ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಇದೀವಿ. ಫುಲ್ ಇಂಟ್ರೆಸ್ಟಿಂಗ್ ಆಗಿ ಆಕ್ಟಿವಿಟೀಸ್ ಇಂದ ಮಾಡೆಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಕೊಂತ ಇದೆಲ್ಲ ಕ್ಲಾಸ್ ನಡೀತಾ ಇದೆ. ಎಲ್ಲೆಲ್ಲ ಎಕ್ಸ್ಪೆರಿಮೆಂಟಿನ ಜರೂರತ್ ಇಲ್ಲ, ಎಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ನೆಸೆಸರಿ ಇಲ್ಲ, ಅಲ್ಲಿ ಕೂಡ ಬೇರೆ ಬೇರೆದು ಏನೇನೋ ಮಾಡೆಲ್ಸ್ ತಂದು ಏನು ಒಂದು ರೀತಿಯಲ್ಲಿ ಮಕ್ಕಳಿಗೆ ತಿಳಿಯೋ ತರ ಕ್ಲಾಸಸ್ ನಡೀತಾ ಇದೆ. ಸೊ ನೀವು ಜಾಯಿನ್ ಆಗಿ, ಎಷ್ಟೊಂದು ಜನ ಸ್ಟೂಡೆಂಟ್ಸ್ SSLC ವೀರಾ ಬ್ಯಾಚಿಗೆ ಜಾಯಿನ್ ಆಗಿದ್ದಾರೆ. ಸೊ ನೀವು ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಅಲ್ಲಿ ಸ್ಟಡಿ ಮಾಡಿ, SSLC ವೀರಾ ಬ್ಯಾಚ್ ಅಲ್ಲಿ ಸ್ಟಡಿ ಮಾಡಿ ಮುಂದೆ ಪಕ್ಕಾ ಟಾಪರ್ಸ್ ಆಗ್ತಾರೆ. ಅಂಡ್ ಯು ನೋ ವಾಟ್, ನೀವು FA1 ಎಕ್ಸಾಮ್ ಕೂಡ ಬರ್ತಾ ಇದೆ. ಸೊ ಆ FA1 ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ನಾವು ಮಾಡಿಸ್ತಾ ಇದೀವಿ. ಅಷ್ಟೇ ಅಲ್ದೇನೆ ಪ್ರತಿ ವೀಕ್ ನಾವು ಟೆಸ್ಟ್ ಕೂಡ ತಗೋತೀವಿ. ಓಕೆ, ಪ್ರತಿ ವೀಕ್ ಟೆಸ್ಟ್ ತಗೋತೀವಿ, ಆ ಟೆಸ್ಟಿನ ಸೊಲ್ಯೂಷನ್ ಕೊಡ್ತೀವಿ, ಪ್ರತಿ ವೀಕ್ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. FA1 ಎಕ್ಸಾಮ್ ಬರ್ತಾ ಇದೆ, ಅದ್ರ ಸಲುವಾಗಿ ಎಲ್ಲ ಟೆಸ್ಟ್ ಗಳನ್ನೆಲ್ಲ ತಗೊಂಡು ನಾವು ಅವ್ರಿಗೆ ರೆಡಿ ಮಾಡಿಸ್ತಾ ಇದೀವಿ. ಸೊ ನೀವು ಇಂತಹ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗಾಟ್ ಇಟ್? ಮಾನವರಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಓಕೆನಾ? ದ ರೋಲ್ ಆಫ್ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇನ್ ಅವರ್ ಬ್ಲಡ್, right? So we have to answer all these questions
ವಿ ಹ್ಯಾವ್ ಟು ನೋ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್, ರೈಟ್? ಸೊ SSLC ವೀರಾ ಬ್ಯಾಚ್ ನಾವು ಮತ್ತೆ ಏನೇನ್ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ನಿಮ್ ಕ್ವಶನ್ ಇದ್ರೆ, ಈ ಫಾರ್ ಎಕ್ಸಾಂಪಲ್ ಒಂದ್ ಲೆಕ್ಚರ್ ಆಯ್ತು ಅಂತ ಅನ್ಕೊಳ್ಳಿ, ಆ ಒಂದ್ ಲೆಕ್ಚರ್ ಮೇಲೆ ಏನೇನ್ ಕ್ವಶನ್ಸ್ ಬರುತ್ತೆ, ಆ ಕ್ವಶನ್ಸ್ ನಿಮ್ಗೆ PDF ಕೊಡ್ತೀವಿ, ಆ ಕ್ಲಾಸ್ ಇಂದ ನೋಟ್ಸ್ ಕೊಡ್ತೀವಿ. ಅಷ್ಟೇ ಅಲ್ದೇನೆ ಆ ಏನೇನ್ ಕ್ವಶನ್ಸ್ ಇರುತ್ತೆ ಅದ್ರ ಆನ್ಸರ್ಸ್ ಕೂಡ ಕೊಡ್ತೀವಿ. ಆ ಆನ್ಸರ್ ಅನ್ನ ಎಕ್ಸ್ಪ್ಲೇನ್ ಮಾಡಿರೋದು ವಿಡಿಯೋ ಸಮೇತ ವಿಡಿಯೋ ಸೊಲ್ಯೂಷನ್ ಕೂಡ ನಿಮಗೆ ಕೊಡ್ತೀವಿ. DPP ವಿಡಿಯೋ ಸೊಲ್ಯೂಷನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಥಿಂಗ್ಸ್ ಇದೆ SSLC ವೀರಾ ಬ್ಯಾಚ್ ಅಲ್ಲಿ, ಇಷ್ಟೆಲ್ಲಾ ಥಿಂಗ್ಸ್ ಇದೆ. ಏನೇನ್ ಹೇಳಿದೆ ನಾನು ನಿಮ್ಗೆ, ಲೈವ್ ಲೆಕ್ಚರ್ಸ್ ಇರುತ್ತೆ, ಕ್ಲಾಸ್ ಮಿಸ್ ಆದ್ರೆ ನಿಮಗೆ ರಿಕಾರ್ಡೆಡ್ ಲೆಕ್ಚರ್ ಕೂಡ ನೋಡಕ್ ಸಿಗುತ್ತೆ. ಓಕೆನಾ? ಆ ಕ್ಲಾಸ್ ಮೇಲೆ ಕ್ವಶನ್ಸ್ ಆನ್ಸರ್ಸ್ ಪ್ಲಸ್ ವಿಡಿಯೋ ಸೊಲ್ಯೂಷನ್ ಇರುತ್ತೆ ಎಕ್ಸ್ಪ್ಲೇನ್ ಮಾಡಿರೋದು. ಟೆಸ್ಟ್ ತಗೋತೀವಿ ವೀಕ್ಲಿ, ರೈಟ್? ಆ ಕ್ಲಾಸಿನ ನೋಟ್ಸ್ ಕೂಡ ಇರುತ್ತೆ. ಕ್ಲಾಸ್ ಪೂರ್ತಿ ಅದ್ಭುತವಾಗಿ ರನ್ ಆಗುತ್ತೆ. ಹೆಂಗಪ್ಪ ಅಂತಂತಂದ್ರೆ ಲೈಕ್ ಎಕ್ಸ್ಪೆರಿಮೆಂಟ್ಸ್ ಮಾಡೆಲ್ ಇದೆಲ್ಲ ಯೂಸ್ ಮಾಡ್ಕೊಂಡು ರನ್ ಮಾಡ್ತಾ ಇದೀವಿ. ಸೊ ಸ್ಟೂಡೆಂಟ್ಸ್ ನೀವು ಮಿಸ್ ಮಾಡ್ಕೋಬಾರ್ದು. ಗೊತ್ತಲ್ಲ ಮತ್ತೊಂದ್ ಮಾತು ಏನಂತ, ಗೋಲ್ಡ್ ಸೇಲ್ ನಡೀತಾ ಇದೆ. ಓಕೆ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಓಕೆ, ಸೊ ಎಲ್ಲಾ ಟೈಮಿಗೆ ಬೆಸ್ಟ್ ಸೇಲ್ ನಡೀತಾ ಇದೆ. ಜಸ್ಟ್ ₹1,999ಗೆ, 1,999, ಜಸ್ಟ್ ₹1,999ಗೆ. ಓಕೆ, ಏನು SSLC ವೀರಾ ಬ್ಯಾಚ್ ನಿಮಗೆ ಜಸ್ಟ್ ₹1,999ಗೆ ಸಿಗ್ತಾ ಇದೆ. ಅಂಡ್ ಅದ್ರದ್ದು ಲಾಸ್ಟ್ ಡೇಟ್ ನಾಳೆನೇ ಇದೆ. 21st July is the last date, my dear students. So don't miss this chance. Enroll now, okay, to get all these benefits. Okay, my dear students, got it? ನೀವು ಕೂಡ SSLC ವೀರಾ ಬ್ಯಾಚ್ ಅಲ್ಲಿ ಇದೀರಿ ಅಂತಂದ್ರೆ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ ಐ ಆಮ್ ಇನ್ SSLC ವೀರಾ ಬ್ಯಾಚ್, ಐ ಆಮ್ ಇನ್ SSLC ವೀರಾ ಬ್ಯಾಚ್ ಅಂತ ನೀವು ಕಮೆಂಟ್ ಮಾಡಬಹುದು. ಜಸ್ಟ್ ಐ ಆಮ್ ಇನ್ ಅಂತ ಕಮೆಂಟ್ ಮಾಡಿ, ಐ ಆಮ್ ಇನ್ ಅಂತ ಕಮೆಂಟ್ ಮಾಡಬಹುದು. ನೀವು SSLC ವೀರಾ ಬ್ಯಾಚ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ನೀವು SSLC ವೀರಾ ಬ್ಯಾಚ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ತಗೊಳ್ಬೇಕು ಅಂತ ಬಯಸ್ತಾ ಇದ್ರೆ ಐ ಆಮ್ ಇನ್ ಅಂತ ಕಮೆಂಟ್ ಮಾಡಿ. ಸೊ ಈಗೆಲ್ಲ ಏನೇನ್ ಕ್ವಶನ್ಸ್ ನಾನು ನಿಮ್ಗೆ ಕೊಡ್ತಾ ಇದೀನಲ್ಲ, ಈ ಕ್ವಶನ್ಸ್ ಎಲ್ಲಾ ಆನ್ಸರ್ಸ್ ವಿಡಿಯೋ ಸೊಲ್ಯೂಷನ್ಸ್ ಎಲ್ಲಾ ನಿಮ್ಗೆ SSLC ವೀರಾ ಬ್ಯಾಚ್ ಅಲ್ಲಿ ಸಿಗುತ್ತೆ. ಅಷ್ಟೇ ಅಲ್ದೇನೆ ಇದ್ರ ಆನ್ಸರ್ಸ್ ನೋಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎವ್ರಿಥಿಂಗ್, ಮೈ ಡಿಯರ್ ಸ್ಟೂಡೆಂಟ್. ಸೊ ಗೋಲ್ಡ್ ಸೇಲ್ ಇಸ್ ಲೈವ್ ನೌ ಅಂಡ್ ಇದು ನಾಳೆ ಕಂಪ್ಲೀಟ್ ಆಗುತ್ತೆ, ನಾಳೆ ಮುಗಿದು ಹೋಗುತ್ತೆ. ಸೊ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಹೋಗಿ ನೀವು ಎನ್ರೋಲ್ ಆಗ್ಬೇಡಿ. ಓಕೆ, ಅಷ್ಟಲ್ಲದೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಜಾಯಿನ್ ಆಗಬೇಕು. ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮಗೆ SSLC ವೀರಾ ಬ್ಯಾಚ್ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಇರುತ್ತೆ, ಈ ಕ್ಲಾಸ್ಗಳದೆಲ್ಲ ಸ್ಟ್ರಾಟಜೀಸ್ ಎಲ್ಲ ನಿಮಗೆ PDF ಕೂಡ ಸಿಗುತ್ತೆ. ಓಕೆನಾ? ಸೊ ಅಷ್ಟಿಲ್ದೇನೆ ಇದೆಲ್ಲ ಕ್ವಶನ್ಸ್ ನಿಮ್ಗೆ ಇಂಪಾರ್ಟೆಂಟ್ ಇದೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಹೌ ದ alveoli ಆರ್ ಡಿಸೈನ್ಡ್. ಓಕೆ, ಸೊ aerobic respiration and aerobic respiration is also important. ಅಷ್ಟರಲ್ಲಿ ಕಂಟ್ರೋಲ್ ಲೈನ್ ಕೋಆರ್ಡಿನೇಷನ್ ಇಂದ ನೀವು ನೋಡಬಹುದು. ಇದೆಲ್ಲ ಇಂಪಾರ್ಟೆಂಟ್ ಇದೆ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಯಾವ ಚಾಪ್ಟರ್ ಅಲ್ಲಿ ಅಂತಂದ್ರೆ ಕಂಟ್ರೋಲ್ ಲೈನ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಚಾಪ್ಟರ್ ಅಲ್ಲಿ ರಿಫ್ಲೆಕ್ಸ್ ಆರ್ಕ್ ಇರಬಹುದು, ರಿಫ್ಲೆಕ್ಸ್ ಆಕ್ಷನ್ ಇರಬಹುದು. ಹಾರ್ಮೋನ್ಸ್ ಮೇಲೆ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಹಾರ್ಮೋನ್ಸ್ ಮೇಲೆ, ರಿಫ್ಲೆಕ್ಸ್ ಆರ್ಕ್ ಮೇಲೆ. ಸೊ ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ಇಂದ ಇಲ್ಲಿ ನೋಡಬಹುದು ನೀವು ಈ ತರ ಕ್ವಶನ್ಸ್ ಇರುತ್ತೆ. ಓಕೆ, ಟೆಸ್ಟಿಸ್ ಮೇಲೆ ಕ್ವಶನ್, ಓವರಿ ಮೇಲೆ ಕ್ವಶನ್, ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ದೇರ್ ಡೈಗ್ರಾಮ್ಸ್, ದೇರ್ ಫಂಕ್ಷನ್ಸ್, ಪಾಲಿನೇಷನ್ ಮೇಲೆ ಪ್ರಶ್ನೆ ಬರುತ್ತೆ, ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ, ಮೆನ್ಸ್ಟ್ರುಯೇಷನ್. ದಿಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆ, ದಿಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇರಬಹುದು. ಓಕೆ, ಸೊ ಈ ತರ ಎಲ್ಲ ಪ್ರಶ್ನೆಗಳಿಗೆ ನಾವು ನಿಮ್ಗೆ ಪ್ರಿಪೇರ್ ಮಾಡಿಸ್ತೀವಿ SSLC ವೀರಾ ಬ್ಯಾಚ್ ಅಲ್ಲಿ. ನಿಮ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು ನೆಸೆಸರಿನೇ ಇಲ್ಲ. ಆನ್ಸರ್ ಹುಡುಕೋದು ಮಾಡೋದು, ಎಲ್ಲಾ ಆನ್ಸರ್ಸ್ ಎಲ್ಲ ನಾವೇ ಕೊಟ್ಟಿರ್ತೀವಿ. ವಿಡಿಯೋ ಸೊಲ್ಯೂಷನ್ ಆನ್ಸರ್ ಎಕ್ಸ್ಪ್ಲೇನ್ ಮಾಡಿರೋದು, ಬರೇ ಪಾಠ ಅಷ್ಟೇ ಮಾಡಲ್ಲ. ಆ ಪ್ರಶ್ನೋತ್ತರಿಗಳು, ಆ ಪ್ರಶ್ನೆಗೆ ಏನೇನು ಉತ್ತರ ಇರುತ್ತೆ, ಕ್ವಶನ್ ಆನ್ಸರ್ಸ್ ಏನೇನಿರುತ್ತೆ ಅದನ್ನ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ವಾಟ್ ಈಸ್ ಪ್ಲಾಸೆಂಟಾ, ವಾಟ್ ಈಸ್ ಫಂಕ್ಷನ್. ಓಕೆ, ಸೊ ಡೈಗ್ರಾಮ್ಸ್ ಮೇಲೆ ಪ್ರಶ್ನೆ ಬರುತ್ತೆ, ಈ ತರ ಎಲ್ಲಾ ಪ್ರಶ್ನೆ ಬರುತ್ತೆ. ಓಕೆ, ನಿಮ್ಗೆ ಇದ್ರದ್ದೆಲ್ಲ ನೋಟ್ಸ್ ಬೇಕು, ಇದ್ರದ್ದೆಲ್ಲ PDF ಬೇಕಂತಂದ್ರೆ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಜಾಯಿನ್ ಆಗಬಹುದು. ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಪ್ರಶ್ನೆ ಕೇಳ್ತಾರೆ, ಯಾವ ಚಾಪ್ಟರ್ ಇಂದ ಅಂತಂದ್ರೆ ಹೆರಿಡಿಟಿ ಚಾಪ್ಟರ್ ಇಂದ. ಓಕೆ, ಇದ್ರ ಮೇಲೆ ಮೋನೋ ಹೈಬ್ರಿಡ್ ಕ್ರಾಸ್ ಮೇಲೆ ಪ್ರಶ್ನೆ ಕೇಳ್ತಾರೆ, ಡೈ ಹೈಬ್ರಿಡ್ ಕ್ರಾಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಓಕೆ, ಸೊ ಇದೆಲ್ಲ ಕ್ವಶನ್ಸ್ ನೀವು ನೋಡ್ಕೋಬಹುದು ಸ್ಟೂಡೆಂಟ್ಸ್. ಈ ಕ್ವಶನ್ಸ್ ಎಲ್ಲ ನೀವು ನೋಡ್ಕೋಬಹುದು. ಓಕೆ, ಆಮೇಲಿಂದ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಮೇಲೆ
ಕೂಡ ಇದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿದೆ. ಡಿಕಂಪೋಸರ್ಸ್ ಫಂಕ್ಷನ್ಸ್ ಏನು, ಓಕೆ, ಓಝೋನ್ ಲೇಯರ್ ಇಂಪಾರ್ಟೆನ್ಸ್ ಏನು, CFC ಇಂದ ಆಗೋ ದುಷ್ಪರಿಣಾಮಗಳು ಏನು, ಓಕೆನಾ. ಸೊ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಯಾಕೆ ಕಡಿಮೆ ಆಗುತ್ತೆ, ಎನರ್ಜಿ ಫ್ಲೋ ಬಗ್ಗೆ, ಫುಡ್ ಚೈನ್ ಬಗ್ಗೆ, ಫುಡ್ ವೆಬ್ ಬಗ್ಗೆ, 10% ಲಾ ಬಗ್ಗೆ. ಸೊ ನೀವು ನೋಡಬಹುದು ಈ ತರ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾವು ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಓಕೆನಾ ಸ್ಟೂಡೆಂಟ್ಸ್. ಸೊ ಇದ್ರದ್ದೆಲ್ಲಾ ಕ್ವಶನ್ಸ್ಗೆ ಆನ್ಸರ್ಸ್, ಇದ್ರದ್ದೆಲ್ಲಾ ಕ್ವಶನ್ಸ್ಗೆ ಲೆಕ್ಚರ್ ಅಂಡ್ ಇದ್ರದ್ದೆಲ್ಲಾ ಕ್ವಶನ್ಸ್ಗೆ DPP ಸೊಲ್ಯೂಷನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸ್ಟೂಡೆಂಟ್ಸ್. DPP ಸೊಲ್ಯೂಷನ್ಸ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಗೆಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಡೋಂಟ್ ಮಿಸ್ ದಿಸ್ ಚಾನ್ಸ್. ನಾಳೆನೆ ಲಾಸ್ಟ್ ಡೇಟ್ ಇದೆ 1999 ಇಲ್ಲ ಅಂದ್ರೆ ಪ್ರೈಸ್ ಮೇಲೆ ಹೋಗುತ್ತೆ. ಓಕೆನಾ ಸ್ಟೂಡೆಂಟ್ಸ್. ಈ ಎಲ್ಲಾ ಏನೇನ್ ಕ್ವಶನ್ ಕೊಟ್ಟಿದ್ದಲ್ಲ ಇದೆಲ್ಲಾ ನೀವು ಓದ್ಕೊಂಡ್ರೆ ಪಕ್ಕ 85+ ನೀವು ಸ್ಕೋರ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ. ಈ ಕ್ವಶನ್ಸ್ ನಿಮ್ಗೆ PDF ಕೂಡ ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.